ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಫೆಬ್ರವರಿ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 11ನೇ ತಾರೀಕಿನಂದು ಬುಧ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 27ನೇ ತಾರೀಕಿನಂದು ಬುಧ ಗ್ರಹ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶುಕ್ರ ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಅದು ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈ ಶುಕ್ರ ಗ್ರಹದಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಕೂಡ ದ್ವಿತೀಯ ಭಾವ ಅಂತ ಹೇಳಿ ಆದರೆ ಅದು ಹಣಕಾಸಿನ ಸ್ಥಾನ. ಅಲ್ಲಿ ಶುಕ್ರ ಗ್ರಹದ ಉತ್ತಮವಾದ ಸ್ಥಿತಿಯಿಂದಾಗಿ ನಿಮಗೆ ಈ ಮಾಸದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಉಂಟಾಗುತ್ತಿದ್ದಂತಹ ಕೆಲವೊಂದಷ್ಟು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಏನೇನಾಗುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಬ್ಯಾಂಕ್ ಲೋನುಗಳಿಗೆ ನೀವೇನಾದರೂ ಪ್ರಯತ್ನ ಪಡುತ್ತಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಪ್ರಾಪ್ತಿಯಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ನೀವು ಯಾರಿಗೋ ದುಡ್ಡನ್ನು ಕೊಟ್ಟಿರ್ತೀರಿ, ಅದೇನೇ ಮಾಡಿದರೂ ಕೂಡ ಹಿಂತಿರುಗಿ ಬರ್ತಾ ಇರುವುದಿಲ್ಲ. ಆ ರೀತಿಯಾದಂತಹ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿಯೂ ಕೂಡ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ನಿಮಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿವರೆಗೆ ಖಾಲಿ ಕೊಡವಾಗಿದ್ದಂತಹ ನೀವು ಈ ಮಾಸದಲ್ಲಿ ಪೂರ್ಣ ಕುಂಭ ಆಗ್ತೀರಿ. ಇಲ್ಲಿವರೆಗೆ ಖಾಲಿ ಕೈಯಾಗ್ಬಿಟ್ಟಿತ್ತು. ಅನೇಕ ಹಣಕಾಸಿನ ವಿಚಾರದಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಉಂಟಾಗ್ತಿತ್ತು. ಆದರೆ ಈ ಮಾಸದಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡುವುದಕ್ಕೆ ಶುರುವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಚತುರ್ಥ ಭಾವದ ಅಧಿಪತಿಯಾಗಿ ಶುಕ್ರಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ವಾಹನಗಳಿಂದ ನಿಮಗೆ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ಈ ಆಟೋವನ್ನು ಓಡಿಸುವಂಥದ್ದಿರಬಹುದು, ಈ ರೀತಿಯಾಗಿ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಕೆಲವೊಂದಷ್ಟು ವ್ಯಕ್ತಿಗಳು ವಾಹನವನ್ನು ಬಾಡಿಗೆಗೆ ಕೊಟ್ಟಿರ್ತಾರೆ, ಅಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸದಲ್ಲಿ ಚೆನ್ನಾಗಿ ಲಾಭ ಉಂಟಾಗುತ್ತೆ. ಇನ್ನು ವಾಹನವನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳು ಅಥವಾ ವಾಹನವನ್ನು ರಿಪೇರಿ ಮಾಡುವಂತಹ ವ್ಯಕ್ತಿಗಳು, ಗ್ಯಾರೇಜು ಇತ್ಯಾದಿಗಳನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳು, ಅವರಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಟ್ಟಲ್ಲಿ ವಾಹನಗಳಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ಇನ್ನು ಮನೆಯಿಂದ ಕೂಡ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಂದರೆ ಮನೆಯನ್ನು ಬಾಡಿಗೆಗೆ ಕೊಡುವಂಥದ್ದು, ಅದರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳಿ. ಅಂದರೆ ಮನೆಯನ್ನು ಬಾಡಿಗೆಗೆ ಕೊಡಬೇಕು ಅಂತ ಹೇಳಿ ಒಂದಷ್ಟು ಜನ ಅಂದ್ಕೊಂಡಿರ್ತಾರೆ. ಆದರೆ ಅವರಿಗೆ ಒಳ್ಳೆಯ ವ್ಯಕ್ತಿಗಳು ಸಿಗ್ತಾ ಇರುವುದಿಲ್ಲ. ಒಂದಷ್ಟು ಜನ ಬಂದು ಕೇಳ್ತಾ ಇರ್ತಾರೆ, ಆದರೆ ಅದು ಅವ್ರಿಗೆ ಕೊಡುವುದಕ್ಕೆ ಅಷ್ಟೊಂದು ಮನಸ್ಸಿರುವುದಿಲ್ಲ. ಅಥವಾ ಮನೆ ಹಾಗೆ ಖಾಲಿ ಇರುತ್ತೆ, ಯಾರು ಕೂಡ ಬಂದು ಕೇಳ್ತಾ ಇರುವುದಿಲ್ಲ. ಈ ರೀತಿಯಾದಂತಹ ಮನೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ರೆ ಅದೆಲ್ಲ ಬಗೆಹರಿಯುತ್ತೆ. ಮನೆಯಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಮುಖ್ಯವಾಗಿ ಶುಕ್ರಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಮುಖಂಚಾರು ಭಾಷಂ ಮನೀಷಾಪಿ ಚಾರ್ವಿ ಮುಖಂಚಾರು ಚಾರೂಣಿ ವಾಸಾಂಸಿ ತಸ್ಯ ಕುಟುಂಬೇ ಸ್ಥಿತಃ ಪೂರ್ವದೇವಸ್ಯ ಪೂಜ್ಯ ಕುಟುಂಬೇ ನಕಿಂಚಾರು ಚಾರ್ವಂಗಿ ಕಾಮಃ ಅಂತ ಹೇಳಿರುವಂಥದ್ದು. ಅಂದರೆ ಮಾತಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಶಿಕ್ಷಕರು ಇತ್ಯಾದಿಯಾಗಿ ಮಾತಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಕೌಟುಂಬಿಕ ವಿಷಯಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಕುಟುಂಬದಲ್ಲಿ ಏನಾದರೂ ಮನಸ್ತಾಪಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ಮಾಸದಲ್ಲಿ ಅತ್ಯಂತವಾಗಿ ಅವಕಾಶ ಇದೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ನೀವು ಈ ಮಾಸದಲ್ಲಿ ಒಂದು 5-6 ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದು ಯಾವ್ದು ಅಂತ ಹೇಳಿ ನೋಡ್ತಾ ಹೋಗೋಣ.
ಮೊದಲನೇದಾಗಿ ರವಿಗ್ರಹ, ಬುಧ ಗ್ರಹ, ಶನಿ ಗ್ರಹ ಇದೆಲ್ಲ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರೋದ್ರಿಂದಾಗಿ ನೀವು ಒಂದು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಜೋಪಾನವಾಗಿರುವಂಥದ್ದು ಅಂತ ಹೇಳಿದರೆ ಏನು ಹೇಳಿ, ನೀವು ಉತ್ತಮವಾದ ಆಹಾರವನ್ನು ಸೇವಿಸಬೇಕು. ಆದಷ್ಟು ಮನೆಯಲ್ಲೇ ಮಾಡಿದಂತಹ ಆಹಾರವನ್ನು ಸೇವಿಸುವುದು ಉತ್ತಮ. ಮತ್ತು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸಬೇಕು. ಮತ್ತು ನಿಮಗೇನಾದರೂ ಅನಾರೋಗ್ಯದ ಸಮಸ್ಯೆಗಳು ಮುಂಚೆಯಿಂದಲೂ ಕೂಡ ಇದ್ದಂತಹ ಪಕ್ಷದಲ್ಲಿ ವೈದ್ಯರು ನಿಮಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಾರಲ್ಲ, ಆ ಎಲ್ಲ ಸಲಹೆಗಳನ್ನು ನೀವು ಪಾಲಿಸಬೇಕು. ಇನ್ನು ಏನಾದರೂ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ ನಿಮಗೆ, ಅಂದರೆ ಮದ್ಯಪಾನವೇ ಮೊದಲಾದಂತಹ ಯಾವುದಾದರೂ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ ಅದನ್ನೆಲ್ಲ ನೀವು ಸಂಪೂರ್ಣವಾಗಿ ತ್ಯಜಿಸಬೇಕು. ಇದನ್ನು ಮುಖ್ಯವಾಗಿ ನಾನು ಹೇಳ್ತೀನಿ. ಯಾಕೆಂತ ಹೇಳಿ ಆದರೆ ಈ ಮಾಸದಲ್ಲಿ ನೋಡಿ, ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಉಂಟಾಗುವುದಕ್ಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಇದೀಗ ಜನ್ಮ ಶನಿ ಅದರದ್ದು ಒಂದು ಕೊನೆ ಹಂತ ಇತ್ಯಾದಿಯಾಗಿ, ಮತ್ತು ಉಳಿದಂತಹ ಗ್ರಹಗಳು ಕೂಡ ನಿಮ್ಮ ರಾಶಿಯಲ್ಲಿ ಸ್ಥಿರವಾಗಿರುವಂಥದ್ದು ಅದು ಯಾವುದು ಕೂಡ ಉತ್ತಮವಾಗಿಲ್ಲ. ಹಾಗಾಗಿ ಮೊದಲೇ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ನೀವು ಇನ್ನೂ ಕೂಡ ಈ ಥರದ್ದು ಏನಾದರೂ ಮಾಡಿಬಿಟ್ರೆ ಅದು ಹೆಚ್ಚಾಗಿ ಸಮಸ್ಯೆ ಉಂಟಾಗುತ್ತೆ. ಹೇಳಿದ್ನಲ್ಲ, ಈ ಮಾಸದಲ್ಲಿ ಹಣಕಾಸಿನ ವಿಚಾರದಲ್ಲೆಲ್ಲ ಚೆನ್ನಾಗಿ ಲಾಭ ಉಂಟಾಗುತ್ತೆ. ನೀವು ಈ ಥರ ಏನಾದರೂ ಸಮಸ್ಯೆ ಮಾಡ್ಕೊಂಡ್ಬಿಟ್ರೆ ಮಾತ್ರ ಆ ಬಂದಿದ್ದ ಹಣ ಎಲ್ಲ ನಿಮ್ಮ ಆರೋಗ್ಯದ ವಿಚಾರದಲ್ಲೇ ಲಾಸ್ ಆಗೋಗುತ್ತೆ. ಏನು ಪ್ರಯೋಜನ ಆಯಿತು? ಏನು ಕೂಡ ಪ್ರಯೋಜನ ಆಗುವುದಿಲ್ಲ ಅಲ್ವಾ? ಹಾಗಾಗಿ ಈ ರೀತಿಯಾದಂತಹ ದುಶ್ಚಟಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದರಿಂದ ನೀವು ಆದಷ್ಟು ದೂರ ಇರಬೇಕಾಗತ್ತೆ. ಇನ್ನು ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು, ಆ ಸಂದರ್ಭದಲ್ಲಿ ಆಲಸ್ಯಂ ಅಂತ ಹೇಳಿರುವಂಥದ್ದು, ಅಂದರೆ ಒಂದು ಸ್ವಲ್ಪ ಆಲಸ್ಯ ಅಂತ ಹೇಳುವಂಥದ್ದು ಕಾಡುತ್ತೆ. ಯಾವುದೇ ಕೆಲಸ ಬೇಕಾದರೂ ಆಗಲಿ ಅದನ್ನು ನಾಳೆ ಮಾಡೋಣ ಅಂಥೇಳಿ ಮುಂದೆ ಹಾಕುವಂಥದ್ದು, ಅಂಥದ್ದನ್ನು ಮಾಡುವುದಕ್ಕೆ ಹೋಗಬಾರ್ದು. ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದಾಗಿ ಆಲಸ್ಯ ಕಾಡುತ್ತೆ. ಆ ಆಲಸ್ಯದಿಂದ ನಿಮಗೆ ಒಂದಷ್ಟು ತೊಂದರೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಎಷ್ಟೇ ಆಲಸ್ಯ ಕಾಡಿದ್ರೂ ಕೂಡ ನೀವು ಅದಕ್ಕೆ ಬಲಿಯಾಗಬಾರ್ದು. ಅಂದರೆ ಎಲ್ಲ ಕೆಲಸವನ್ನು ಇವತ್ತು ಮಾಡುವಂತಹ ಕೆಲಸವನ್ನೆಲ್ಲ ಇವತ್ತೇ ಮಾಡಿ ಮುಗಿಸ್ಬೇಕು. ಅದೊಂದು. ಇನ್ನೊಂದು, ಕೂತಲ್ಲೇ ನಿದ್ದೆ ಬರುವಂಥದ್ದು, ಅದೇ ಹೇಳಿದ್ದು ಆಲಸ್ಯ ಅಂತ ಹೇಳಿ. ಎಲ್ಲೋ ಊಟ ಮಾಡಿ ಹೀಗೆ ಕೂತ್ಕೊಂಡಿರ್ತೀರಿ, ಅಲ್ಲೇ ನಿದ್ದೆ ಬರುವಂಥದ್ದು, ಆ ಥರದ್ದೆಲ್ಲ ಆಗುವುದಕ್ಕೆ ಅತಿ ಹೆಚ್ಚು ಅವಕಾಶ ಇರುತ್ತೆ. ಅವಾಗ ನೀವು ಏನು ಮಾಡ್ಬೇಕು ಹೇಳಿ, ಆದಷ್ಟು ನಿಮ್ಮನ್ನು ನೀವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು. ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಅಂಥದ್ದನ್ನು ಮಾಡುವುದಕ್ಕೆ ಹೋಗಬಾರ್ದು. ಆಲಸ್ಯದಿಂದ ಆದಷ್ಟು ನೀವು ದೂರ ಇರಬೇಕಾಗತ್ತೆ. ಇನ್ನು ಸಹೋದ್ಯೋಗಿಗಳ ಜೊತೆಗೆ ತಾಳ್ಮೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ನೀವು ಕೆಲಸ ಮಾಡ್ತಿರ್ತೀರಲ್ಲ, ಅಲ್ಲಿ ನಿಮ್ಮ ಜೊತೆ ಕೆಲಸವನ್ನು ಮಾಡುತ್ತಿರುವಂತಹ ಉಳಿದ ವ್ಯಕ್ತಿಗಳಿರ್ತಾರಲ್ಲ, ಅವ್ರ ಜೊತೆ ಎಲ್ಲ ಆದಷ್ಟು ನೀವು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇವೊಂದು 4-5 ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ನೋಡಿದ್ವಲ್ಲ, ಇನ್ನು ಉಳಿದಂತಹ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ಈ ಮಾಸ ಉತ್ತಮವಾಗೇ ಇದೆ. ಒಂದು ವಿಚಾರ ಏನು ಅಂತ ಹೇಳಿ ಆದರೆ, ಸಂತೋಷ ಪಡಬೇಕು ನೀವು. ಇದೀಗ ಫೆಬ್ರವರಿ ತಿಂಗಳಿಂದ ಯೋಚನೆ ಮಾಡ್ತಿರುವಂಥದ್ದು, ಮಾರ್ಚ್ 29ಕ್ಕೆ ನಿಮಗೆ ಜನ್ಮ ಶನಿ ಅಂತ ಹೇಳುವಂಥದ್ದು ಮುಗಿದೋಗುತ್ತೆ. ಮಾರ್ಚಿಂದಲೇ ನಿಮಗೆ ಏನು ಮುಕ್ಕಾಲು ಭಾಗ ಕಷ್ಟಗಳೆಲ್ಲ ಮುಗಿದೋಯ್ತು ಅಂತ ಹೇಳಿ. ಅದಾದಮೇಲಂತೂ ಇನ್ನು ಮೇಯಲ್ಲಿ ಬೃಹಸ್ಪತಿ ಗ್ರಹ ನಿಮಗೆ ಪಂಚಮ ಭಾವಕ್ಕೆ ಹೋಗುತ್ತೆ. ಗುರುಬಲ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಇನ್ನೂ ಕೂಡ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಈ ಜನ್ಮ ಶನಿಲೆಲ್ಲ ತುಂಬ ನೀವು ಒಂದು ಕಷ್ಟವನ್ನು ಅನುಭವಿಸಿಬಿಟ್ಟಿದ್ದೀರಲ್ಲ, ಅದೆಲ್ಲ ಮುಗಿಯುವಂತಹ ಒಂದು ಸಮಯ ಬಂದಿದೆ ಅಲ್ವಾ? ಇನ್ನೊಂದು ತಿಂಗಳಿರುವಂಥದ್ದು ಅಷ್ಟೇ. ಅದರಲ್ಲೂ ಕೂಡ ಈ ತಿಂಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ಚೆನ್ನಾಗಿದೆ. ಕೊನೆಗೆ ಒಂದು 4-5 ವಿಚಾರ ಹೇಳಿದ್ನಲ್ಲ, ಅದರಲ್ಲಿ ನೀವು ಒಂದು ಚೂರು ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಮತ್ತೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಈಗ ಈ ಜನ್ಮ ಶನಿ ಹೇಗೆ ಅಂತ ಹೇಳಿದರೆ, ನಾವು ಒಂದ್ಸಲ ವರ್ಷ ಭವಿಷ್ಯವನ್ನು ಯೋಚನೆ ಮಾಡುವಾಗ ಎಲ್ಲದನ್ನೂ ಕೂಡ ಯೋಚನೆ ಮಾಡಿದ್ದೀನಿ. ಆದರೂ ಕೂಡ ಈಗ ನಿಮಗೆ ಈ ಜನ್ಮ ಶನಿ ಮುಗಿಯುತ್ತೆ ಯಾವಾಗ? ಮಾರ್ಚ್ 29ಕ್ಕೆ. ಅದಾದಮೇಲೂ ಕೂಡ ನಿಮಗೆ 7.5 ಇರುತ್ತೆ. ಅಂದರೆ ಕಷ್ಟಗಳೇನು ಪೂರ್ತಿಯಾಗಿ ಎಲ್ಲ ಮುಗಿದು ಹೋಯಿತು ಅಂತ ಹೇಳಿ ಅಲ್ಲ, ಆದರೆ ನಿಮ್ಗೊಂದು ಅರ್ಧಕ್ಕರ್ಧ ಕಷ್ಟ ಅಂತ ಹೇಳುವಂಥದ್ದು ಮುಗಿದು ಹೋಗುತ್ತೆ. ಈ ಜನ್ಮ ಶನಿಯನ್ನೇ ಅನುಭವಿಸಿದಂತಹ ನಿಮಗೆ ಇನ್ನು ದ್ವಿತೀಯ ಭಾವದಲ್ಲಿ ಶನಿ ಇರುವಾಗ ಉಂಟಾಗುವಂತಹ ಕಷ್ಟಗಳು ಯಾವುದು ದೊಡ್ಡ ಕಷ್ಟ ಅಂತ ಹೇಳಿ ಅನಿಸೋದೇ ಇಲ್ಲ. ಹಾಗಾಗಿ ಮಾರ್ಚ್ ಆದಮೇಲಂತೂ ನಿಮಗೆ ಚೆನ್ನಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತೇಳಿ ಆದರೆ, ನಾವು ಯಾವುದೋ ಒಂದು ತುಂಬ ಸಿಹಿಯಾಗಿರುವಂತಹ ಸ್ವೀಟನ್ನು ತಿಂದು ಅದಾದಮೇಲೆ ಕಾಫಿನೋ ಟೀನೋ ಕುಡಿದ್ರೆ ಆ ಕಾಫಿ ಅಥವಾ ಟೀ ನಮಗೇನು ಅನಿಸುತ್ತೆ ಹೇಳಿ? ಅದಕ್ಕೆ ಸಕ್ಕರೆ ಹಾಕಿದ್ರು ಕೂಡ ಅದು ಚಪ್ಪೆ ಅಂತ ಹೇಳಿ ಅನಿಸುತ್ತೆ ಅಲ್ವಾ? ಅದಕ್ಕೆ ಸಕ್ಕರೆ ಹಾಕಿದ್ದೇ ನಮ್ಗೆ ಅನುಭವಕ್ಕೆ ಬರೋದಿಲ್ಲ, ಚಪ್ಪೆ ಅಂತ ಹೇಳಿ ಅನಿಸುತ್ತೆ. ಹಾಗೆ ಯಾಕೆ ಅಂತ ಹೇಳಿ ಆದರೆ, ಇದಕ್ಕಿಂತ ಮುಂಚೆ ತಿಂದಿರ್ತೀವಲ್ಲ ಸ್ವೀಟು, ಅದು ಸಿಕ್ಕಾಪಟ್ಟೆ ಸಿಹಿ ಇರುತ್ತೆ. ಹಾಗಾಗಿ ಇದರಲ್ಲಿರುವಂತಹ ಸ್ವಲ್ಪ ಸಿಹಿ ನಮ್ಮ ಗಮನಕ್ಕೆ ಬರೋದಿಲ್ಲ. ಹಾಗೆ ಈ 7.5 ಜನ್ಮ ಶನಿ ಅಂತ ಹೇಳುವಂಥದ್ದು ಏನು ಸಿಕ್ಕಾಪಟ್ಟೆ ಕಷ್ಟ.
ಅದಾದ್ಮೇಲೆ ಜನ್ಮ ಶನಿ ಮುಗಿದ ಮೇಲೂ ಕೂಡ ದ್ವಿತೀಯ ಭಾವದಲ್ಲಿ ಶನಿ ಇರುವಾಗಲೂ ಕೂಡ 2.5 ವರ್ಷ ಕಷ್ಟ ಇರುತ್ತೆ. ಆದರೆ ಆ ಸಿಕ್ಕಾಪಟ್ಟೆ ಕಷ್ಟವನ್ನು ಅನುಭವಿಸಿದಂತಹ ವ್ಯಕ್ತಿಗೆ ಈ ಕೊನೆ 1.5 ವರ್ಷದ ಕಷ್ಟ ಗಮನಕ್ಕೆ ಬರೋದಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತಲ್ಲ, ಇದು ಸ್ವಲ್ಪ ಕಷ್ಟ. ಹಾಗಾಗಿ ಮಾರ್ಚ್ ಆದ್ಮೇಲಂತೂ ನಿಮ್ಗೆಲ್ಲ ವಿಚಾರದಲ್ಲಿಯೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಆದರೆ ಅಲ್ಲಿವರೆಗೆ ನಾನು ಹೇಳಿದ್ನಲ್ಲ, ಈ ಫೆಬ್ರವರಿ ತಿಂಗಳಲ್ಲಿ 3-4 ವಿಚಾರದಲ್ಲಿ ನೀವು ಜೋಪಾನವಾಗಿರ್ಬೇಕು. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ನಿಮಗೆ ಉತ್ತಮವಾಗೇ ಇದೆ. ಈಗ ನಾವು ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಜೋಪಾನವಾಗಿರಬೇಕು, ಅದನ್ನು ನಾನು ಯೋಚನೆ ಮಾಡಿ ಆಯಿತು. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮಾಸ ಉತ್ತಮವಾಗಿದೆ. ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಚೆನ್ನಾಗೇ ಇದೆ. ಆದರೆ ಏನು ಹೇಳಿ, ಆಲಸ್ಯವನ್ನು ಮಾಡಬಾರ್ದು ವಿದ್ಯಾರ್ಥಿಗಳು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಹೇಗೂ ಉತ್ತಮವಾಗಿದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಹೋದ್ಯೋಗಿಗಳ ಜೊತೆಗೆ ಆದಷ್ಟು ನೀವು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಹಾಗೆ ಮಾಡಿದಂತಹ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ಈ ಹಿಂದೆ ಯೋಚನೆ ಮಾಡಿದಂತಹ ಎಲ್ಲ ಶುಭ ಫಲಗಳೂ ಕೂಡ ನಿಮಗೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.